ಎಲ್ಲರಿಗೂ ನಮಸ್ಕಾರ. ಇಂದು ಮಹಾನ್ ಯುಗ ಪುರುಷ ಸ್ವಾಮಿ ವಿವೇಕಾನಂದರವರ ಜಯಂತಿಯ ಶುಭಾಶಯಗಳು ಹಾಗೂ ರಾಷ್ಟ್ರೀಯ ಯುವ ದಿನಾಚರಣೆಯ ಶುಭಾಶಯಗಳು. ಈ ಶುಭ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದೆರಡು ಮಾತುಗಳನ್ನ ನಾವು ಕೇಳೋಣ. ಅವರು ಸ್ವಾಮಿ ವಿವೇಕಾನಂದರವರು ನನ್ನ ಶಾಲೆಯಲ್ಲಿ ಓದಿದ ಒಂದು ನೆನಪು ಏನಪ್ಪಾ ಅಂದ್ರೆ, ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ಈ ಒಂದು ಘೋಷವಾಕ್ಯವನ್ನ ಸ್ವಾಮಿ ವಿವೇಕಾನಂದರವರು ಓಡಿಸ್ತಾರೆ. ಈ ಒಂದೇ ಒಂದು ಸಾಲು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ, ಎಷ್ಟೋ ಜನ ಯುವಕರಿಗೆ, ಎಷ್ಟೋ ಜನರಿಗೆ ದಾರಿದೀಪವಾಗಿ ಅದು ಒಂದು ಪ್ರೇರಣೆಯಾಗಿ ನಿಲ್ಲುತ್ತೆ. ಈ ಮಾತುಗಳು ಅವರ ಒಂದು ವ್ಯಕ್ತಿತ್ವವನ್ನು, ಮೋಟಿವೇಶನ್ ಎಲ್ಲ ಯುವಕರಿಗೆ ಹಾಗೂ ಎಲ್ಲರಿಗೂ ಒಂದು ಮೋಟಿವೇಶನ್, ಒಂದು ಪ್ರೇರಣಾತ್ಮಕ ಮಾತು ಎಲ್ಲರ ಮನಸ್ಸಿನಲ್ಲೂ ಸದಾ ಕಾಡುತ್ತೆ. ಹಾಗೂ ಅವರು ಅಮೆರಿಕಾದ ನೆಲದಲ್ಲಿ ಹೋಗಿ ಮಾತನಾಡಿದಂತಹ ಮಾತುಗಳು ಇದು ಇಡೀ ವಿಶ್ವಕ್ಕೆ ಭಾರತದ ರಾಯಭಾರಿಯಂತೆ ಅವರು ಕಾಣಿಸ್ತಾರೆ. ಅವರು ಕೇವಲ ಸಂತರಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಭಾರತೀಯ ಪ್ರತಿನಿಧಿ, ಭಾರತೀಯ ರಾಯಭಾರಿ ಆಗಿ ಅವರು ತುಂಬಾ ಒಂದು ಭಾರತವನ್ನ ಪ್ರತಿನಿಧಿಸ್ತಾ ಇರ್ತಾರೆ. ಅಮೆರಿಕಾದಲ್ಲಿ ಅಮೆರಿಕಾದ ನೆಲದಲ್ಲಿ ನಿಂತು ಇಡೀ ಎಲ್ಲ ಒಂದು ಸಮುದಾಯದವರು, ಎಲ್ಲ ಒಂದು ಸ್ವಾಮೀಜಿಗಳು ಅಲ್ಲಿ ಮಾತನಾಡೋರಿರ್ತಾರೆ. ಅವರೆಲ್ಲ ಆದ ನಂತರ ಹೋಗಿ ಸ್ವಾಮಿ ವಿವೇಕಾನಂದರು ಮಾತು ಸ್ಟಾರ್ಟ್ ಮಾಡ್ತಾರೆ. ಏನಪ್ಪ ಅಂದ್ರೆ, ಎಲ್ಲ ನನ್ನ ಸೋದರ ಸೋದರಿಯರಿ ಅಂತ ಒಂದು ಮಾತನ್ನ, ಒಂದು ಉಚ್ಚಾರಣೆಯಿಂದ ಸ್ಟಾರ್ಟ್ ಆಗುತ್ತೆ. ಆ ಒಂದು ಕ್ಷಣದಲ್ಲಿ ಅಲ್ಲಿದ್ದಂತಹ ಎಲ್ಲ ಸಭಿಕರು ಒಂದು ಗಮನವನ್ನ ಅವರು ಸೆಳೀತಾರೆ. 5 ನಿಮಿಷ ಚಪ್ಪಾಳೆಯ ಸುರಿಮಳೆಯೇ ಅವರಿಗೆ ಸಿಗುತ್ತೆ. ಅಂದ್ರೆ ಅವರ ಮಾತುಗಳು ಸೋದರ ಸೋದರಿಯರೇ ಅಂತ ಒಂದು ಅಮೇರಿಕನ್ನರಿಗೆ ಹೇಳಿದ್ದು, ಅವರು ಯಾರಪ್ಪ ಈ ರೀತಿ ಒಂದು ಭಾಷಣವನ್ನ ನಮಗೆ ಮಾಡ್ತಾ ಇದ್ದಾರೆ, ಅವರ ಮಾತುಗಳಿಂದ ಅವರು ಎಲ್ಲರೂ ಒಂದು ಅಯಸ್ಕಾಂತದಂತೆ ಹಿಡಿದಿಟ್ಕೊಂತಾರೆ. ಇದೇ ಅವರನ್ನ ಮುಂದೆ ಇಡೀ ಭಾರತದ ರಾಯಭಾರಿಯನ್ನಾಗಿ, ಇಡೀ ವಿಶ್ವಕ್ಕೆ ಒಂದು ಆಧುನಿಕ ಸಂತನಾಗಿ ಕಾಣಿಸ್ತಾರೆ. ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರು ಕೇವಲ ಒಂದು ಮಾತಿನಿಂದ ಅಲ್ಲ, ಅವರು ಬದುಕಿದ್ದಂತಹ ರೀತಿ ಅದೇ ರೀತಿ ಇತ್ತು. ಅದು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ಸ್ವಾಮಿ ವಿವೇಕಾನಂದ ಆದರ್ಶಗಳನ್ನ ಪಾಲಿಸಬೇಕು. ಸ್ವಾಮಿ ವಿವೇಕಾನಂದ ನಡೆದಿರ್ತಕ್ಕಂಥ ಅವರ ಚರಿತ್ರೆಯನ್ನ ತಿಳ್ಕೋಬೇಕು. ಅವರ ಒಂದು ಇತಿಹಾಸ, ಅವರ ಒಂದು ನಡೆ ನುಡಿ ಆಚಾರ. ಧನ್ಯವಾದಗಳು.